ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಹಾಯ್ ವಿವರ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಗೆ ಯಾರ್ಯಾರು ನನ್ನ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬನ್ನಿ ಇವತ್ತಿನ ಲಾಗನ್ನು ಸ್ಟಾರ್ಟ್ ಮಾಡೋಣ. ಇವತ್ತಿನ ಲಾಗ್ ಬಂದು ನಾರ್ಮಲಾಗಿ ಬೆಳಗ್ಗೆಯಿಂದಲೇ ಕೂಡ ಇವತ್ತು ಸ್ಟಾರ್ಟ್ ಆಗುತ್ತೆ. ಹಾಗೆ ಈ ಲಾಗಲ್ಲಿ ಊರಿಗೆ ಹೋಗಿರೋ ವೀಡಿಯೋಸ್ ಎಲ್ಲ ಇದೆ, ದಯವಿಟ್ಟು ಸ್ಕಿಪ್ ಮಾಡಿದೆ ನೋಡಿ, ಹಾಗೆ ಸಪೋರ್ಟ್ ಮಾಡಿ. ಇವತ್ತು ಬೆಳಿಗ್ಗೆ ರೆಸಿಪಿ ಬಂದುಬಿಟ್ಟು ನೀರು ದೋಸೆ ಮತ್ತು ಶೇಂಗಾ ಚಟ್ನಿ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ. ಹಾಗೆ ನಾನು ನೈಟು ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ. ನೀವು ಬೇಕಾದರೆ ಬೆಳಗ್ಗೆ 6 ಗಂಟೆ ನೆನೆಸಿಟ್ರೆ ಒಂದು 3 ತಾಸಾದರೂ ನೆನೆಬೇಕು, ಹಾಗಿದ್ರೆ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ದೋಸೆ ಏನಾಗುತ್ತೆ, ಒಡೆದೋಗ್ಬಿಡುತ್ತೆ, ಇಲ್ಲ ಸೀಳು ಅಂತ ಏನಂತಾರೆ ಆ ಥರ ಆಗಿಬಿಡುತ್ತೆ. ಹಂಗಾಗಿ ಸ್ವಲ್ಪ ಒಂದು 3 ತಾಸು 4 ತಾಸು ಆದರೂ ನೆನಿಬೇಕು. ಅದು ನೆನೆಬಿಟ್ಟು ಒಂದು ಅವರ್ ಆದರೂ ರುಬ್ಬಿದ ಮೇಲೆ ನೆನೆ ಇಡಬೇಕು, ಹಂಗಾದ್ರೆ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ರಾತ್ರಿ ಎಲ್ಲ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದಲ್ಲ ಅದನ್ನೆಲ್ಲ ಜೋಡಿಸ್ಕೊತಾ ಇದ್ದೀನಿ. ತುಂಬ ಟೈಮ್ ಆಗಿಬಿಡ್ತೈತಿ ಜೋಡಿಸ್ಕೊಳ್ಳೋ ಅಷ್ಟೊಳಗಡೆ. ಅದು ಬೇರೆ ಪಾತ್ರೆ ತೊಳೆದಿದ್ದೆಲ್ಲ ನೀರಲ್ಲಿ ಇರುತ್ತಲ್ಲ, ಜೋಡಿಸ್ಕೊಳಕ್ಕಾಗಲ್ಲ. ಹಾಗೆ ನಮ್ಮ ಮಾವ ಕೂಡ ಬೆಳಗ್ಗೆ ಎದ್ದ ತಕ್ಷಣ ಅವ್ರಿಗೆ ಟೀ ಬೇಕು, ಹಾಗೆ ಬಂದುಬಿಟ್ಟು ಟೀ ಕೇಳ್ತಾಯಿದ್ರು. ನಾನು ಸ್ವಲ್ಪ ಒಂದ್ಸರಿ ಶೆಲ್ಫೆಲ್ಲ ಒರೆಸ್ಕೊಂಡಿರಲಿಲ್ಲ, ಒಂದ್ಸರಿ ಸ್ಟವ್ ಶೆಲ್ಫೆಲ್ಲ ಒರೆಸ್ಕೊಂಡ್ಬಿಟ್ಟು ಟೀಗೆ ಇಟ್ಟಿದ್ದು ನೋಡಿ. ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದಾರೆ. ಫಸ್ಟು ನೀನು ರಾತ್ರಿಗೆ ಹಾಲಿತ್ತು ಅಂತ ಹೇಳ್ಬಿಟ್ಟು ಅದು ಮಾಡಿಕೊಂಡೆ. ಅದೇನಾಯಿತು, ಸರಿ ಕಾಯಿಸಿರಲಿಲ್ಲ ಅನಿಸುತ್ತೆ, ಹಾಗಾಗಿ ಅದು ಒಡೆದೋಗ್ಬಿಡ್ತು. ಮತ್ತೆ ಹಾಲು ತೊಗೊಂಬಂದ್ಬಿಟ್ಟು ಕಾಯಿಸ್ಬಿಟ್ಟು ಟೀ ಮಾಡ್ಕೊಳಂತ ಮಾಡ್ತಾಯಿದ್ದೆ. ಇಲ್ಲಿ ಅಕ್ಕಿನ ರುಬ್ಬಿಟ್ಕೊತಾ ಇದ್ದೀನಿ. ಅದಕ್ಕೆ ಏನು ಹಾಕ್ಬೇಕು, ಸ್ವಲ್ಪ ಒಂದು ಬೌಲಷ್ಟು ಅನ್ನ ಹಾಕ್ಕೊಂಡಿದ್ದೀನಿ. 2 ಲೋಟ ಅಕ್ಕಿಗೆ 1 ಬೌಲಷ್ಟು ಅನ್ನ ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ಸೊ ಹಾಗೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ತಾಯಿದ್ದೀನಿ. ತೆಂಗಿನಕಾಯಿ ತುರಿ ಹಾಕಿ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ, ಹಾಗೆ ಸ್ಮೂತಾಗಿರುತ್ತೆ. ಸ್ವಲ್ಪ ಅನ್ನ ಏನಕ್ಕೆ ಹಾಕೋದಂದರೆ ಅದು ರಫ್ ಎಲ್ಲ ಬರೋಲ್ಲ, ಸ್ವಲ್ಪ ಜಿಗ್ಗಿ ಥರ ಬಂದು ದೋಸೆ ಚೆನ್ನಾಗಿ ಬರುತ್ತೆ. ಹಂಗಾಗಿ ಸ್ವಲ್ಪ ಅನ್ನ ಹಾಕ್ತಾಯಿದ್ದೀನಿ ನಾನು, 1 ಬೌಲಷ್ಟು, ಜಾಸ್ತಿ ಹಾಕ್ಕೊಬಾರ್ದು. ಅದೇನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೈಸಾಗಿ ರುಬ್ಕೊಬೇಕು. ಇದಕ್ಕೇನು ಅಂದರೆ ನೀರೆಲ್ಲ ಹಾಕ್ಕೊಂಡು ರುಬ್ಕೊಂಬಾರ್ದು, ಯಾಕೆಂದರೆ ಬರೀ ಅಕ್ಕಿ ಇರೋದ್ರಿಂದ ಜಾರಲ್ಲಿ ನೀರು ಹಾಕ್ಕೊಂಬಿಟ್ರೆ ಏನಾಗುತ್ತೆ, ಅದು ನೈಸ್ ಆಗೋಲ್ಲ. ಒಂಚೂರು ಒಂದು ಟೀ ಲೋಟದಲ್ಲಿ 1/4 ಟೀ ಸ್ಪೂನಷ್ಟು ನೀರು ಸಾರಿ 1/4 ಲೋಟ ಅಷ್ಟು ನೀರು ಹಾಕ್ಕೊಂಡು ಗಟ್ಟಿಯಾಗಿ ರುಬ್ಕೊಬೇಕು. ಆಮೇಲೆ ನೀರು ಮಿಕ್ಸ್ ಮಾಡ್ಕೊಬೇಕು, ಹಾಗಾದರೆ ಸರಿ ಬರುತ್ತೆ. ಮೊದಲೇ ನೀರು ಹಾಕ್ಕೊಂಬಿಟ್ರೆ ಅದು ದೋಸೆ ಕೆಟ್ಟೋಗ್ಬಿಡುತ್ತೆ, ಬರೋಲ್ಲ. ಗಟ್ಟಿಯಾಗಿ ರುಬ್ಕೊಬೇಕು. ರುಬ್ಕೊಂಡು ಏನು ಮಾಡಬೇಕು, ನಾವು ತೆಳುಗೆ ತೋರಿಸಿದ್ನಲ್ಲ ಆ ರೀತಿಯಾಗಿ ತೆಳುಗೆ ಬರೋ ಥರ ನೀರು ಹಾಕ್ಕೊಂಡು 1 ಗಂಟೆ ಮಿಕ್ಸ್ ಮಾಡ್ಕೊಬೇಕು, ಹಂಗಾದ್ರೆ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಟೀ ಮಾಡ್ಕೊತಾ ಇದ್ದೀನಿ. ಒಂದು ಸರಿ ಮಾಡಿದ್ದೆಲ್ಲ ಹೊಡೆದೋಯ್ತಲ್ಲ, ಮತ್ತೆ ನೆಕ್ಸ್ಟು ಮಾಡ್ಕೊತಾ ಇದ್ದೆ. ನಾನು ಏನು ಅಷ್ಟೊಂದು ಜಾಸ್ತಿ ಟೀ ಕುಡಿಯೋಲ್ಲ, ಸಣ್ಣ ಲೋಟದಲ್ಲಿ ಒಂದು ಅರ್ಧ ಅಷ್ಟು ಟೀ ಕುಡಿತೀನಿ. ಅದು ಕುಡಿಯೋದು ಬಿಡೋಣ ಅನ್ಕೊತೀನಿ, ಆದರೂ ಬಿಡೋಕ್ಕಾಗಲ್ಲ. ಸ್ವಲ್ಪನಾದರೂ ಕುಡಿಬೇಕು ಅಂತ ಅನಿಸುತ್ತೆ. ಕುಡಿದ್ರೆ ಕೆಲಸ ಮಾಡೋಕ್ಕೆ ಸ್ವಲ್ಪ ಮೈಂಡ್ ಫ್ರೆಶ್ ಅನಿಸುತ್ತೆ. ಹಾಗೆ ನಾನು ಕೂಡ ನಮ್ಮ ಮಾವನಿಗೆ ಟೀ ಕೊಟ್ಬಿಟ್ಟು ನಾನು ಸ್ವಲ್ಪ ಕೂತ್ಕೊಂಡು ಕುಡಿತಾಯಿದ್ದೆ. ನಮ್ಮ ಮಗ ಏನು ಮಾಡ್ತಿದ್ದೆ, ವೀಡಿಯೋ ಮಾಡ್ತಿದ್ದೆ ಅಂತ ತಿಳ್ಕೊಂಬಿಟ್ಟು ತಪ್ಪಿಸ್ಕೊಂಡು ಆ ಕಡೆಯಿಂದ ಈ ಕಡೆ ಓಡಾಡ್ತಾ ಇದ್ದ. ಹಾಗೆ ನಾನಿಲ್ಲಿ ಚಟ್ನಿಗೆ ಕೊಬ್ಬರಿ ತುರ್ಕೊತಾ ಇದ್ದೀನಿ, ಕಾಯಿನ. ಹಾಗೆ ಈ ಏಳಿಗೆ ಮಣೆದು ಹೇಳಲೇಬೇಕು, ಯಾಕೆಂದರೆ ಇದು ನಮ್ಮ ಅತ್ತೆ ಇದ್ದಾರಲ್ಲ, ನಮ್ಮ ಅತ್ತೆ ಅವರತ್ತೆ ಕಾಲದ ಏಳಿಗೆ ಮಣೆ ಅಂತಿದ್ದು. ಇದು ಚೆನ್ನಾಗಿದೆ. ಒಂದು ಕಬ್ಬಿಣದ ಏನು ಸಿಂಗಲ್ಲಾಗಿ ಅದ್ರ ಮೇಲೆ ಭಾರ ಬಿಟ್ಟು ತುರಿಯೋಕ್ಕೆಲ್ಲ ಆಗೋಲ್ಲ. ಇದ್ರ ಮೇಲಾದರೆ ಆರಾಮಾಗಿ ಕೂತ್ಕೊಂಡ್ಬಿಟ್ಟು ನಾವು ಭಾರ ಬಿಡಬೇಕು ಅಂತ ಅನಿಸಲ್ಲ, ಹಾಗೆ ತುರಿಬೋದು, ಬೇಗನೆ ಆಗುತ್ತೆ. ಚೆನ್ನಾಗಿದೆ ಅದು, ಆವಾಗಿನ ಕಾಲದಿಂದನೂ ಹಿಡ್ಕೊಂಬಂದಿರೋದು ಏಳಿಗೆ ಮಣೆ. ನಾನಿಲ್ಲಿ ಚಟ್ನಿಗೆ ಅಂತ ಹೇಳ್ಬಿಟ್ಟು ಕೊತ್ತಂಬರಿ ಸೊಪ್ಪು, ಕೊಬ್ಬರಿ ತುರಿ ಮತ್ತು ಶೇಂಗಾ ಬೀಜ, ಒಂಚೂರು ಹುಣಸೆಹಣ್ಣು, ಹಾಗೆ ಉಪ್ಪು ಮತ್ತು ಖಾರದ ಪುಡಿ ಹಾಕ್ಕೊಂಡು 1 ಬೆಳ್ಳುಳ್ಳಿ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ಇದಕ್ಕೆ ಚಟ್ನಿ ಬಂದುಬಿಟ್ಟು ಹಸಿಮೆಣ್ಸಿನ್ಕಾಯಿ ಹಾಕೋಲ್ಲ, ಖಾರದ ಪುಡಿ ಹಾಕೊಬೋದು, ಇಲ್ಲಾಂದರೆ ಒಣಮೆಣ್ಸಿನ್ಕಾಯಿ ಹಾಕೊಬೋದು, ತುಂಬಾ ಚೆನ್ನಾಗಿರುತ್ತೆ. ಶೇಂಗಾ ಚಟ್ನಿ ಬರೀ ಶೇಂಗಾ ಹಾಕೊಂಡು ಮಾಡ್ತಾರೆ, ನಾನು ಸ್ವಲ್ಪ ಹುರ್ಗಡ್ಲೆ ಕೂಡ ಸೇರಿಸ್ಕೊಂಡು ಮಾಡ್ತಾಯಿದ್ದೀನಿ. ಹಾಗೆ ಬರೀ ಶೇಂಗಾ ಮತ್ತು ಕೊಬ್ಬರಿ ಹಾಕೊಂಡು ಕೂಡ ಮಾಡ್ಬೋದು. ನಾನಿಲ್ಲಿ ದೋಸೆ ಹೋಯ್ತಿದ್ದೆ ನೋಡಿರಿ, ಈ ರೀತಿಯಾಗಿ ನಾರ್ಮಲಾಗಿ ದೋಸೆ ಥರನೇ ಬರುತ್ತೆ, ಆದರೆ ತೆಳುವಿರುತ್ತೆ. ನಾವು ಸೌಟ್ತಲೆಲ್ಲ ಈಗ ಕೈ ಎಡಕ್ಕೆ ಬರೋಲ್ಲ, ಹಾಗೇ ಒಯ್ದು ಬಿಡಬೇಕಾಗುತ್ತೆ. ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟು ಕೂಡ ಹಾಗೇ ಇರುತ್ತೆ. ನಿಮಗೆ ರೌಂಡಾಗಿ ನೀಟಾಗಿ ದೋಸೆ ತಿಂದು ಬೇಡಪ್ಪ ರೆಗ್ಯುಲರಾಗಿ ತಿಂತೀವಿ ಅಂದರೆ ನೀವು ಈ ಥರ ಸೌಟ್ತಲೆ ಸ್ವಲ್ಪನೇ ಈ ಥರ ಹಾಕ್ಕೊಬೇಕು, ಗ್ಯಾಪ್ ಬಿಟ್ಬಿಟ್ಟು. ಅದೊಂಥರ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ, ಏನೊಂಥರ ಹರ್ಕೊಂಡೋಗಿರೋ ಥರ ಇರುತ್ತೆ ಡಿಫ್ರೆಂಟಾಗಿ. ಅದು ಬೇಡ, ನಿಮಗೆ ಚೆನ್ನಾಗಿರೋದು ಬೇಕು ಅಂದರೆ ಈ ಥರ ಒಂದು ಸೌಟ್ ಹಾಕ್ಬಿಟ್ಟು ನಾವು ಹಂಚು ಏನಿದೆಯಲ್ಲ, ಹ್ಯಾಂಡ್ ಹಿಡ್ಕೊಂಬಿಟ್ಟು ಈ ಕಡೆ ಎಲ್ಲ ತಿರುಗಿಸ್ಬೇಕು. ಹಾಗಾದರೆ ಕರೆಕ್ಟಾಗಿ ಹಂಚು ಫುಲ್ ಆಗಿಬಿಡ್ತೈತೆ, ನಾವು ಸೌಟಲ್ಲಿ ತಿರ್ಸೋಕ್ಕೆ ಬರೋಲ್ಲ. ಹಾಗಾದರೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ಒಂದು 5 ನಿಮಿಷ ಬೇಯಕ್ಬಿಟ್ಟು ಅದೆಲ್ಲ ಡ್ರೈ ಆದಮೇಲೆ ತಿರ್ಗಿಸಾಕ್ಬೇಕು, ಚೆನ್ನಾಗಿ ಬರುತ್ತೆ. ಟ್ರೈ ಮಾಡಿ, ಯಾರಾದರೂ ಹೊಸ್ದಾಗಿ ಟ್ರೈ ಮಾಡಿದರೆ ಟ್ರೈ ಮಾಡಿ ನೋಡಿ. ತುಂಬ ಇದಂತೂ ಮಸಾಲೆ ಸಾಂಬಾರು ಇಲ್ಲ ಕಡಲೆಕಾಳು ಸಾಂಬಾರು ಎಲ್ಲ ನಾನ್ ವೆಜ್ ಏನಾರು ಮಾಡಿದರೆ ಅದ್ರ ಜೊತೆಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಸರಿ ಟ್ರೈ ಮಾಡಿ ನೋಡಿ. ಆದರೆ ರುಬ್ಬೇಕಾದ್ರೆ ಮಾತ್ರ ನೀರು ಸೇರಿಸ್ಕೊಂಡು ಮಾತ್ರ ರುಬ್ಕೊಬಾರ್ದು, ಒಂಚೂರು ಮಾತ್ರ ನೀರು ಸೇರಿಸ್ಕೊಂಡು ರುಬ್ಬಬೇಕು, ಚೆನ್ನಾಗಿ ಬರುತ್ತೆ. ಇವಾಗ ನಾನು
ತಿಂಡಿ ಎಲ್ಲ ನಮ್ಮ ಮಾವನಿಗೆ ಮಾಡಿಕೊಟ್ಬಿಟ್ಟು ಹುಡುಗರಿಗೆಲ್ಲ ಮಾಡಿಕೊಟ್ಬಿಟ್ಟು ಇನ್ನೇನು ನಮ್ಮ ಮನೆಯವ್ರು ಪೂಜೆ ಮಾಡ್ತಾಯಿದ್ರು ನೆಲ ಒರೆಸ್ಕೊಡೋಣ ಅಂತ ಹೇಳ್ಬಿಟ್ಟು ಎಲ್ಲ ನೆಲ ಒರೆಸ್ತಾ ಇದ್ದೆ. ನೆಲ ಒರೆಸ್ಬಿಟ್ಟು ಮಕ್ಕಳೆಲ್ಲ ಸ್ಕೂಲಿಗೆ ಹೋದರು. ನಾನು ಕೂಡ ಸ್ನಾನ ಮಾಡ್ಕೊಂಬಂದು ಇವಾಗ ನಮ್ಮ ಅತ್ತೆಗೆ ದೋಸೆ ಹಾಕ್ಕೊಡ್ತಾಯಿದ್ದೆ. ಇವಾಗಲೇ 10:30 ಆಯಿತು. ಅವ್ರಿಗೆ ಹಾಕ್ಕೊಟ್ಬಿಟ್ಟು ನಮಗೇನಾಯಿತು ಶಾರ್ಟೇಜ್ ಆಗಿಬಿಡ್ತು ದೋಸೆ. ಏಕೆಂದರೆ ತುಂಬ ದಿನ ಆಯಿತು ದೋಸೆ ಮಾಡ್ದೇ. ಮಕ್ಕಳಿಗೆಲ್ಲ ಬಾಕ್ಸಿಗೆ ಕಟ್ಕೊಡ್ತಿಲ್ಲಲ್ಲ, ಎಷ್ಟು ಹಾಕಬೇಕು ಅಂತ ಗೊತ್ತೇ ಆಗಲಿಲ್ಲ, ಗಡಿಬಿಡಿನಲ್ಲಿ ಹಾಕ್ಬಿಟ್ಟೆ. ಹಾಗಾಗಿ ಶಾರ್ಟೇಜ್ ಬಂತು. ಮತ್ತು ನಾನು ಏನು ಮಾಡ್ಕೊತಾ ಇದ್ದೀನಿ ಅಂದರೆ ಉಪ್ಪಿಟ್ಟು ಮಾಡೋಣ ಅಂತಂದು ಹೇಳ್ಬಿಟ್ಟು ಅರ್ಜೆಂಟಾಗಿ ಏನು ಮಾಡಲಿ ಅಂತ ಅಂದ್ಕೊಂಡು ಉಪ್ಪಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಉಪ್ಪಿಟ್ಟು ಕೂಡ ನನಗೆ ತುಂಬ ಇಷ್ಟ, ಅಂದರೆ ನನಗೆ ತೆಳುವಾಗಿರ್ಬೇಕು, ಹಂಗಿದ್ರೆ ಇಷ್ಟ. ಉಪ್ಪಿಟ್ಟು ನಮ್ಮ ಅತ್ತೆ ಕೂಡ ಯಾಕೆ ಕಡಿಮೆ ಆಯ್ತು ಅಂತೆಲ್ಲ ಕೇಳ್ತಾಯಿದ್ರು. ಉಪ್ಪಿಟ್ಟು ಮಾಡ್ಕೊತಾ ಕಡಿಮೆ ಆಯ್ತು ಅಂತೇಳಿ ಹೇಳ್ತಾಯಿದ್ದೆ. ಹಾಗಾಗಿ ಮತ್ತೆ ಸ್ವಲ್ಪ ಉಪ್ಪಿಟ್ಟು ಏನಿಲ್ಲ, ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಹುರಿದು ಈರುಳ್ಳಿ, ಟೊಮೆಟೊ ಹಣ್ಣು ಮತ್ತು ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪೆಲ್ಲ ಜಾಸ್ತಿ ಹಾಕಬೇಕು. ನೀವು ಒಗ್ಗರಣೆಲಿ ಏನು ಹಾಕಬೇಕು ಅಂದರೆ ಸ್ವಲ್ಪ ಮೆಂತ್ಯಕಾಳು ಹಾಕಬೇಕು. ಒಂದು ಅರ್ಧ ಟೀ ಸ್ಪೂನಷ್ಟು ಮೆಂತ್ಯಕಾಳು ಹಾಕಿದರೆ ತುಂಬ ಟೇಸ್ಟ್ ಬರುತ್ತೆ. ಇಲ್ಲ ಅಂದರೆ ಕಸೂರಿ ಮೆಂತ್ಯ ಇರುತ್ತಲ್ಲ ಹಾಕ್ಬೋದು. ನಾನಿಲ್ಲಿ ಕಸೂರಿ ಮೆಂತ್ಯ ಹಾಕ್ಕೊಂಡಿದ್ದೀನಿ. ಅದಿಲ್ಲ ಅಂದ್ರೇನು ಸ್ವಲ್ಪ ಮೆಂತ್ಯಕಾಳು ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕ್ಬಿಟ್ಟು ನೋಡಿ, ಡಿಫ್ರೆಂಟಾಗಿ ಸ್ವಲ್ಪ ತುಪ್ಪದ ಥರದ್ದು ಫ್ಲೇವರ್ ಕೊಡುತ್ತೆ ಮೆಂತ್ಯಕಾಳು ಹಾಕ್ಕೊಂಡ್ರೆ. ಈ ಸರಿ ಉಪ್ಪಿಟ್ಟು ಮಾಡಿದ್ರೆ ತುಂಬ ಚೆನ್ನಾಗಿತ್ತು. ಇದು ನಮ್ಮ ಅತ್ತೆಗೆ ಸ್ವಲ್ಪ ಕೊಡೋಣ ಅಂತ ಹೇಳ್ಬಿಟ್ಟು ಅವ್ರಿಗೂ ಸ್ವಲ್ಪ ಟೇಸ್ಟ್ ನೋಡ್ತಾರೆ. ಅವ್ರಿಗೊಂದು ಪ್ಲೇಟು, ನಾನೊಂದು ಪ್ಲೇಟು ಅಂತ ಹಾಕ್ಕೊಂಡು ನಮ್ಮ ಅವ್ರಿಗೆಲ್ಲ ಮತ್ತೆ ಒಂದೊಂದು ಟೈಮು ಕೊಟ್ಟೆ. ದೋಸೆ ತಿಂದಿದ್ರು ಅವರೆಲ್ಲರೂ, ಆದರೂ ಸ್ವಲ್ಪ ಜಾಸ್ತಿ ಮಾಡಿದ್ದೆ. ಅವ್ರಿಗೊಂದು ಸ್ವಲ್ಪ ಕೊಟ್ಬಿಟ್ಟು ನಾನು ತಿಂಡಿ ತಿನ್ನೋಕೆ ಕೂತ್ಕೊಂಡೆ. ಇವಾಗ ಬಂದುಬಿಟ್ಟು ಟೈಮ್ 10:45 11 ಗಂಟೆ ಆಯಿತು ನಾನು ತಿನ್ನೋ ಅಷ್ಟೊತ್ತಿಗೆ. ತುಂಬಾ ಚೆನ್ನಾಗಿ ಬಂದಿತ್ತು ಉಪ್ಪಿಟ್ಟು, ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು. ಹಾಗೆ ಇಲ್ಲಿ ಹೊರಗಡೆ ಹೋಗೋಣ ಅಂತ ಸ್ವಲ್ಪ ಏನಾದ್ರು ಗಿಫ್ಟ್ ತೊಗೊಂಬರೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಅಲ್ಲಿ ಹಾಗೆ ಒಂಚೂರು ನೈಲ್ ಪಾಲಿಶ್ ಅದೆಲ್ಲ ನೋಡಿ ತೊಗೊಳ್ತಾ ಇದ್ದೆ. ಅಲ್ಲಿ ಒಳಗಡೆ ಏನಾಯಿತು, ಗಿಫ್ಟು ಹೋದ್ರೆ ಯಾವುದು ಸೆಲೆಕ್ಟ್ ಆಗಲಿಲ್ಲ. ಏನು ಕೊಡೋದು ಅಂತ ಅನ್ನಿಸ್ತು. ನೋಡಿದೆ ತುಂಬ ಐಟಮ್ಮು. ಅದು ಕಾಸ್ಟ್ಲಿ ಇರುತ್ತೆ, ಅಂದರೆ ಚಿಕ್ಕದಾಗಿರ್ತೈತೆ. ಚಿಕ್ಕದಾಗಿರೋದು ಕೊಟ್ಟರೆ ಏನೆಷ್ಟು ಅಂತ ಅನಿಸ್ಬಿಡುತ್ತೆ. ಚಿಕ್ಕದಿದೆಯಲ್ಲ ಅಂತ ಅಂದ್ಕೊಂಡು ಕೊನೆಗೆ ಬುದ್ಧದ ಏನಾದ್ರು ತೊಗೊಳ್ಳೋಣ ಅಂದ್ಕೊಂಡೆ. ಅದು ಕೂಡ ಅವ್ರು ಇಡ್ತಾರೋ ಹಿಂಗೋ, ಕೆಲವರು ಇಡೋಕ್ಕೆ ಇಷ್ಟಪಡಲ್ಲ. ಹಂಗಾಗಿ ಏನೂ ತೊಗೊಳಕ್ಕೆ ಇಷ್ಟ ಆಗಲಿಲ್ಲ. ಏನು ಮಾಡ್ತಾ ಹಾಗೆ ನೋಡ್ಕೊಂಬಿಟ್ಟು ನನಗೆ ಸ್ವಲ್ಪ ಐಟಮ್ ಬೇಕಿತ್ತು, ಅದನ್ನು ತೊಗೊಂಡು ಹಾಗೆ ಬಂದೆ. ತುಂಬಾ ಚೆನ್ನಾಗಿ ಸಿಂಪಲ್ಲಾಗಿ ಸ್ವಲ್ಪ ಸಣ್ಣ ಸಣ್ಣದಾಗಿತ್ತು. ಹಾಗಾಗಿ ನಾನಿಲ್ಲಿ ಏನು ತೊಗೊಳ್ಲಿಲ್ಲ. ಹಾಗೆ ಸ್ವಲ್ಪ ರಿಮೂವರ್ ಬೇಕಿತ್ತು ಅಂತೇಳ್ಬಿಟ್ಟು ತೊಗೊಂಬಂದೆ. ತುಂಬಾ ಚೆನ್ನಾಗಿತ್ತು ಇದು ನೈಲ್ ರಿಮೂವರ್ ಪ್ಯಾಡ್ಸು. ಒಂದು 32 ಇರುತ್ತೆ. ನಾನೇನು ಅಂದ್ಕೊಂಡೆ ಡಿಸೈನ್ ಹಾಕ್ಕೊಂಬಿಟ್ಟು ತೋರಿಸೋಣ ಅಂತಂದು ಹೇಳ್ಬಿಟ್ಟು ವೀಡಿಯೋ ಮಾಡಿದೆ. ಇಲ್ಲಾಂದರೆ ನೈಲ್ ಪಾಲಿಶ್ದೆಲ್ಲ ಇನ್ನೇನು ಮಾಡ್ತಾ ಇರಲಿಲ್ಲ. ಎಷ್ಟು ಖುಷಿಯಾಗಿ ಎಲ್ಲ ಮಾಡಿಕೊಂಡು ಡಿಸೈನ್ ಮಾಡ್ಕೊಳ್ಳೋ ಅಂತೇಳ್ಬಿಟ್ಟು ಹಚ್ಕೊಳ್ಳೋ ಅಂತ ವೀಡಿಯೋ ಮಾಡ್ತಾಯಿದ್ದೆ. ಫಸ್ಟು ನಾನು ಇದು ಮೆರೂನ್ ಕಲರ್ ಹಚ್ಕೊಂಡ್ಬಿಟ್ಟು ಅದ್ರ ಮೇಲೆ ಸಿಲ್ವರ್ ಕಲರ್ದು ಏನಿದೆ ಅದನ್ನು ಕ್ರೋಶ ಕಡ್ಡಿನಲ್ಲಿ ಡಿಸೈನ್ ಮಾಡಿ ತೋರಿಸೋಣ ಅಂತಂದು ಹೇಳ್ಬಿಟ್ಟು ಹಿಡ್ಕೊಂಡೆ. ನೋಡಿದ್ರೆ ಶಾಕ್ ಆಗಬೇಕು, ಆ ಥರ ಆಗ್ಬಿಡ್ತು. ನೋಡಿದ್ರೆ ನನ್ನ ಮಗ ಒಳಗಡೆ ನೀರು ಹಾಕ್ಬಿಟ್ಟಿದ್ದ. ಅವನ ಪಾಪ ಯಾಕೆ ಹಾಕಿದ್ದ ಅಂದರೆ ಅವನು ಗಟ್ಟಿಯಾಗುತ್ತೆ ಅಂತ ಹೇಳ್ಬಿಟ್ಟು ನೀರು ಹಾಕ್ಬಿಟ್ಟಿದ್ದಾನೆ. ನಾನು ಟೆರಕೋಟಾ ಜ್ಯುವೆಲರಿ ಮಾಡ್ಬೇಕಾದ್ರೆ 6 ಕಿಲೋಕ್ಕೆ ಪೇಂಟ್ ತೊಗೊಂಡಿದ್ದಲ್ಲ, ಅದಕ್ಕೆ ಗಟ್ಟಿಯಾಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ನೀರು ಹಾಕಿದ್ವಿ. ಅದು ನೋಡಿದ್ನಲ್ಲ ಅವನು ಗಟ್ಟಿಯಾಗಿರುತ್ತೆ, ನೀರು ಹಾಕ್ಬಿಟ್ಟಿದ್ದ. ನನಗೆ ಎಷ್ಟು ನಗು ಬರ್ತಾಯಿತ್ತು. ಈ ಥರ ವೀಡಿಯೋ ಮಾಡೋಕ್ಕೆ ಹೋದಾಗ ಹಿಂಗೆ ಆಗ್ಬಿಡ್ತಲ್ಲಪ್ಪ ಅಂತಂದು. ಇವತ್ತು ನಾವು ತಂಗಿ ಊರಿಗೆ ಹೊರಟಿದ್ವಿ. ನಮ್ಮ ತಂಗಿ ಮತ್ತು ನಮ್ಮ ದೊಡ್ಡಮ್ಮ ಊರು ಎರಡು ಒಂದೇ ಊರಲ್ಲಿರೋ ತಂಗಿ ಮನೆ ಮತ್ತು ದೊಡ್ಡಮ್ಮನ ಮನೆ. ಇದು ನಮ್ಮ ದೊಡ್ಡಮ್ಮ. ಇದು ದೊಡ್ಡಮ್ಮನಿಗೆ 3 ಜನ ಗಂಡು ಮಕ್ಕಳು. ಈ ಕಡೆ ಇದೆಯಲ್ಲ, ಇದು 2 ಮನೆ ಇದೆ. ಅಣ್ಣ 2 ಅಣ್ಣವರಿದ್ದಾರೆ. ಇದು ಬಂದುಬಿಟ್ಟು ಹಳೆ ಮನೆ. ಫಸ್ಟೆಲ್ಲ ನಮ್ಮ ದೊಡ್ಡಮ್ಮರಿದ್ದರು, ಆ ಮನೆ ಇದು. ಇದರಲ್ಲಿ ಒಬ್ಬ ಅಣ್ಣ ಇದ್ದಾನೆ. ಈ ಜಾಗದಲ್ಲಿ ಅವಾಗೆಲ್ಲ ಗುಡಿಸ್ಲು ಮನೆ, ಗರಿ ಮನೆ ಇತ್ತು. ನಾನು ಸಣ್ಣವಳಿದ್ದಾಗಲೆಲ್ಲ ಇಲ್ಲೇ ಇದ್ದಿದ್ದು, ಇಲ್ಲೇ ಓದಿದ್ದು. ಅದನ್ನೆಲ್ಲ ತೆಗ್ದುಬಿಟ್ಟು ಈ ಥರ ಮನೆ ಕಟ್ಟಿದ್ರು. ನನಗೆ ಈ ಮನೆ ನೋಡಿದಾಗಲೆಲ್ಲ ಈಗ ಹಳೆ ಮನೆಯೇ ನೆನಪಾಗುತ್ತೆ ನನಗೆ. ಮೊದಲಿಂದು ಇತ್ತಲ್ಲ ಮನೆ, ಹಳೆ ಮನೆ ಅಂತಂದು. ಈ ಜಾಗದಲ್ಲಿ ಎಷ್ಟೊಂದು ಮಾವಿ ಮರಗಳೆಲ್ಲ ಹಾಕಿದ್ರು. 3-4 ಥರದ್ದು ಜಾಸ್ತಿನೇ ಇತ್ತು ಅನಿಸುತ್ತೆ. ಹಾಗೆ ತರಕಾರಿ ಕೂಡ ಎಲ್ಲ ಬೆಳೀತಾ ಇತ್ತು ನಮ್ಮ ದೊಡ್ಡಮ್ಮ. ಇನ್ನು ಪಡವಲಕಾಯಿ ಅಂತಿತ್ತಲ್ಲ, ಅದೆಲ್ಲ ಇಷ್ಟಿಷ್ಟು ಉದ್ದ ಕಾಯಿ ಎಲ್ಲ ಬೆಳೀತಾಯಿದ್ರು. ಚಪ್ರ ಥರ ಎಲ್ಲ ಕಟ್ಬಿಟ್ಟು ನಾವೆಲ್ಲ ಅಷ್ಟು ಉದ್ದೊಂದು ಕಾಯಿ ನೋಡಿಬಿಟ್ಟು ಹಾವು ಥರ ಇದೆ, ಹಾವು ಅಂತಿದ್ವಿ. ನಾವೆಲ್ಲ ಸಣ್ಣವ್ರಲ್ವ, ಅವಾಗೇನೂ ಗೊತ್ತಾಗ್ತಿರಲಿಲ್ಲ. ಅವಂತೂ ಚೆನ್ನಾಗಿತ್ತು. ಅವಾಗಿಂದು ನಾವು ಮಾವಿನ ಮರನೆಲ್ಲ ಹತ್ಬಿಟ್ಟು ಮಾವಿನಕಾಯನ್ನೆಲ್ಲ ಕಿತ್ಕೊಂಡು ತಿಂತಾಯಿದ್ವಿ. ನಮ್ಮ ಅಣ್ಣನ ಹತ್ರ ಎಲ್ಲ ಬಯಸ್ಕೊಂಡ್ಬಿಡ್ತಿದ್ವಿ. ಅಷ್ಟು ಸಣ್ಣದಿದ್ದಾಗಲೆಲ್ಲ ಕಿತ್ಕೊಂಡು ತಿಂತಾಯಿದ್ವಿ. ಸ್ಕೂಲ್ ರಜಕ್ಕೆ ಬಂದಾಗಲೆಲ್ಲ ಟೀ ಮಾಡೋಕ್ಕೆ ಅಂತ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಆಮೇಲೆ ಮಾಡೋಣ ಅಂತ ಹೇಳ್ಬಿಟ್ಟು ಹಾಗೆ ಆಫ್ ಮಾಡಿಕೊಂಡು ಹೊರಗಡೆ ಎಲ್ಲ ಒಂಚೂರು ವೀಡಿಯೋ ಮಾಡ್ಕೊಂಬರೋಣ ಅಂತ ನೋಡಿ, ಅಲ್ಲದು ಕೊಟ್ಟಿಗೆ ಕಾಣಿಸ್ತಾ ಇದೆಯಲ್ಲ, ಅದಿಷ್ಟು ಅಲ್ಲಿ ತನಕನೂ ಜಾಗ ಇವ್ರದ್ದು. ಅಷ್ಟೊಂದು ಗಿಡಗಳನ್ನೆಲ್ಲ ಹಾಕ್ಕೊಂಡು ಫುಲ್ಲು ಇಲ್ಲಿಂದ ಇದೇನು ಮುಂದೆ ಮನೆಯಿಂದ ಹಿಡ್ದು ಅಲ್ಲಿ ತನಕನೂ ಹಾಕ್ಕೊಂಡಿದ್ರು. ತುಂಬಾ ಚೆನ್ನಾಗಿತ್ತು. ಹಾಗೆ
ಎಷ್ಟು ಗಿಡಗಳಿದ್ದಾವೆ ಅಂದರೆ ನಾವು ನನ್ನ ಪಾಟಲ್ಲಿ ಒಂದು ಹೂ ಬಿಟ್ರೆ ಅದ್ಭುತ ಆಗಿರುತ್ತೆ. ಇಲ್ಲಿ ಅಷ್ಟೊಂದು ಹೂಗಳು ಸಿಗ್ತಾಯಿತ್ತು. ಇದು ನಮ್ಮ ದೊಡ್ಡಮ್ಮ ಜೊತೆಗಾಗಿ ಮಾತಾಡ್ಕೊತ ಕೂತ್ಕೊಂಡಿದ್ವಿ. ಹೀಗೆ ಮೊದಲಿಂದೆಲ್ಲ ನೆನ್ಪು ಮಾಡಿಕೊಂಡು ನಮ್ಮ ಅತ್ತೆ ಮಾವರೆಲ್ಲ ಚೆನ್ನಾಗಿದ್ದಾರೆ ಅಂತೆಲ್ಲ ಕೇಳ್ಕೊತ ಕೂತಿದ್ರು. ಇನ್ನು ನನ್ನ ಮಗ ಬಂದುಬಿಟ್ಟು ವೀಡಿಯೋ ಮಾಡಬೇಡ ಅಂತ ಹೇಳ್ಬಿಟ್ಟು ಅಡ್ಡ ಎಲ್ಲ ಹಾಕ್ಕೊತ ಕೂತ್ಕೊಂಡು ತಿಂತ. ಇದು ಒಂದು ಅಣ್ಣನ ಮನೆ, ಇದು ಪಕ್ಕದಲ್ಲೇ ಇದೆ. ಅಷ್ಟೊಂದು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ ನಾನು. ಇಲ್ಲಿ ನಮ್ಮ ದೊಡ್ಡಪ್ಪ ಪೂಜೆ ಮಾಡೋಕ್ಕೆ ಅಂತಂದು ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ರು. ಯಾರೂ ಇರಲಿಲ್ಲ, ಎಲ್ಲರೂ ಎಲ್ಲೆಲ್ಲ ಹೊರಗಡೆ ಹೋಗ್ಬಿಟ್ಟಿದ್ರು. ಹಾಗೆ ಇಲ್ಲಿ ಹಿಂದೆ ರೆಡಿ ಮಾಡಿಸ್ತಾಯಿದ್ರು, ಅಂದರೆ ಎಕ್ಸ್ಟ್ರಾ. ಹಾಗೆ ವಾಷಿಂಗ್ ಮಿಷಿನ್ ಹಿಡ್ಕೊಳ್ಳೋಕ್ಕೆ ಮತ್ತು ಬಾತ್ರೂಮ್ ಎಲ್ಲ ಒಂದೇ ಹಳೇದಿತ್ತು, ಹಂಗಾಗಿ ತೆಗೆದು ಎಲ್ಲ ಕೆಲಸ ಆದ್ಮೇಲೆ ಯಾವಾಗಾದ್ರೂ ಮುಂದೆ ನೀಟಾಗಿ ತೋರಿಸ್ತೀನಿ. ನಾನು ಸರಿ ಮಾಡೋಕ್ಕಾಗಲಿಲ್ಲ ವೀಡಿಯೋನೆಲ್ಲ. ಹಾಗೆ ಇಲ್ಲಿ ನಮ್ಮ ತಂಗಿ ಮನೆಗೆ ಬಂದ್ವಿ. ಅಲ್ಲಿಂದ ಇಲ್ಲಿ ಸ್ವಲ್ಪ ದೂರ ಒಂದು 5 ನಿಮಿಷ ನಡ್ಕೊಂಬರ್ಬೋದು. ಅವ್ರ ಮನೆ ತಕ್ಕೂ ಅಷ್ಟೇ ಎಷ್ಟೊಂದು ಹೂವಿನ ಗಿಡ, ಬದನೆಕಾಯಿ ಗಿಡ ಎಲ್ಲ ತರಕಾರಿ ಗಿಡಗಳೆಲ್ಲ ಹಾಕ್ಕೊಂಡಿದ್ಲು. ಇದು ರಾತ್ರಿದು. ಇಲ್ಲಿ ಆರತಿ ಇದೆ ಅಂತ ಹೇಳ್ಬಿಟ್ಟು ಬಂದಿದ್ವಿ. ಇದು ನಮ್ಮ ತಂಗಿ ಯಜಮಾನ್ರಿದ್ದಲ್ಲ, ಯಜಮಾನ್ರು ಅಣ್ಣ ತಮ್ಮ, ಅಂದರೆ ನಮ್ಮ ಮಾವನಿಗೆ ಸ್ವಂತ ಮಾವನ ಮಕ್ಕಳು ಅಣ್ಣ ತಮ್ಮರಿಬ್ಬರು. ಹಾಗೆ ಅಣ್ಣನ ಮಗಳದು ಆರತಿ ಇದೆ ಅಂತ ಹೇಳ್ಬಿಟ್ಟು ನಾವು ಊರಿಗೆ ಬಂದಿದ್ವಿ. ಅವರು ಕೂಡ ಅಷ್ಟೇ, ಇಬ್ಬರು ಸೇಮ್ ಟು ಒಂದೇ ಥರ ಮನೆ ಕಟ್ಟಿದ್ದಾರೆ. ಒಂದೇ ಟೈಮ್ ಗೃಹಪ್ರವೇಶ ಮಾಡ್ಕೊಂಡಿದ್ದಿಬ್ರು ಒಟ್ಟಿಗೆ ಮಾಡ್ಕೊಂಡಿದ್ದು. ಹಾಗೆ ಸ್ವಲ್ಪ ವೀಡಿಯೋ ಮಾಡ್ಕೊತಾ ಇದ್ದೆ. ಈ ಕಡೆ ಮನೇಲೆಲ್ಲ ಏನು ಜನ ಇರಲಿಲ್ಲ. ಆ ಕಡೆ ಪಕ್ಕದ ಮನೇಲಿ ಅದು ಇವ್ರ ಅಣ್ಣ ಇರೋದು, ಅಲ್ಲೆಲ್ಲ ನೆಂಟರೆಲ್ಲ ಇದ್ದರು. ಹಾಗೆ ನಾವು ಆಮೇಲೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇವಾಗಲೇ ಸ್ವಲ್ಪ ಮೆಹಂದಿ ಎಲ್ಲ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ತೊಗೊಂಬಂದಿದ್ಲು. ಇವಳು ನನ್ನ ತಂಗಿ ಮಗಳು, ಅವಳಿಗೆ ಸಣ್ಣವಳಿಗೆ ಒಬ್ಬಳು ಅವರಿಗೆ ಮೆಹಂದಿ ಹಾಕ್ತಾಯಿದ್ಲು. ಹಾಗೆ ನಾನು ಕೂಡ ಹಾಕೋಣ ಅಂತಿದ್ದೆ. ಹಾಕೋರು ಫಸ್ಟು ವೀಡಿಯೋ ಮಾಡ್ಕೊಂಬರೋಣ ಅಂತ ಹೋದೆ. ಇವರು ನನ್ನ ತಂಗಿ ಯಜಮಾನ್ರು, ಸ್ವಂತ ಮಾವ ಮಗನಿಗೆ ಕೊಟ್ಟಿರೋದು ನಮ್ಮ ತಂಗಿಗೆ. ಹಾಗೆ ಇಲ್ಲಿ ಒಂಚೂರು ವೀಡಿಯೋ ಮಾಡ ಅಂತೇಳ್ಬಿಟ್ಟು. ಇದು ಬಾತ್ರೂಮು. ಇದು ಹಿಂದೆ ಮತ್ತೆ ಎಕ್ಸ್ಟ್ರಾ ಮಾಡಿಸಿರಿ. ನಾನ್ ವೆಜ್ ಎಲ್ಲ ಮಾಡಿದರೆ ಒಳಗಡೆ ಮಾಡಲ್ಲ, ನಾನ್ ವೆಜ್ಜೇ ಬೇರೆ, ರೆಗ್ಯುಲರಾಗಿ ಅಡುಗೆ ಮಾಡೋದೇ ಬೇರೆ. ಇವಾಗ ಹೋದ್ಲರ ಅವಳು ನನ್ನ ತಂಗಿ. ನಾನು ಕೂಡ ಮೆಹಂದಿ ಹಾಕೋಣ ಅಂತಂದು ಹೇಳ್ಬಿಟ್ಟು ಹಾಕಕ್ಕಂತ ಕೂತ್ಕೊಂಡಿದ್ದೆ. ಅವಳು ಮತ್ತೆ ವಿಡಿಯೋ ಮಾಡ್ಕೊಂಡು ಬರ್ತಾಯಿದ್ದು. ನೋಡಿ ಸಾಕಂತ ಕೇಳ್ತಾ ಇದ್ದೆ. ಅವಳಾಗೆ ಕಾಮಿಡಿ ಮಾಡ್ತಾ ನನಗೆ ಗೊತ್ತು ನೀವ್ ಯಾರು ಕರ್ಸಲ್ಲ ಅಂತ, ಆದ್ರೂ ಹೇಳ್ತಿದೀನಿ, ಬೇಕು ಅಂದ್ರೆ ಆರ್ಡರ್ ಮಾಡ್ರಿ ಪ್ಲೀಸ್. ನೀವು ಕೊಡಲ್ಲ ಅಂತ ಗೊತ್ತಿದ್ರು ನಾನು ಹೇಳ್ತಿದೀನಿ ಅಂತ ಬೇಜಾರಾಗಬೇಡ್ರಿ, ಆರ್ಡರ್ ಕೊಡಿ. ಅವಳು ಹಾಗೆ ಕಾಮಿಡಿ ಮಾಡ್ತಾ ಇದ್ಲು. ನಾನು ಹಾಕೋದು ನೋಡಿಬಿಟ್ಟು ನಿಮ್ಗೆ ಆರ್ಡ್ರ್ ಸಿಗುತ್ತೆ ಹಾಗೆ ಹೀಗೆ ಅಂತಂದೆಲ್ಲ ಕಾಮಿಡಿ ಮಾಡ್ತಾಯಿದ್ಲು. ಯಾವುದೋ ಒಂದು ಡಿಸೈನ್ ಅಂತೂ ಇಂತೂ ಹಾಕಿ ಮುಗಿಸ್ಬಿಟ್ಟು ಮಲಗೋ ಅಷ್ಟೊತ್ತಿಗೆ ನೈಟ್ 12 ಗಂಟೆ ಆಗೋಯ್ತು. ಬೆಳಿಗ್ಗೆ ಬೇಗ ಎದ್ದೇಳೋದು ಅಂತಂದು, ಆದರೂ ಕೂಡ ಮಾತಾಡ್ಕೊತ ಮಲಗೋ ಅಷ್ಟೊತ್ತಿಗೆ ಟೈಮ್ ಆಗೋಗ್ಬಿಡ್ತು. ಇದು ಬೆಳಗ್ಗೆದು. ಹಾಗೆ ಹೊರ್ಗಡೆಲ್ಲಿ ನೋಡ್ಕೊತ ಬರೋಣ ವೀಡಿಯೋ ಮಾಡ್ಕೊಳ ಅಂತೇಳಿ ಬಂದರೆ ಅಲ್ಲಿ ಎಷ್ಟೊಂದು ಅಣಬೆಗಳು ಬಿಟ್ಟಿತ್ತು. ಹಳ್ಳಿ ವಾತಾವರಣ ಒಂಥರ ಚೆನ್ನಾಗಿ, ಹಳ್ಳಿಯಲ್ಲಿದ್ದವ್ರಿಗೆ ಸಿಟಿ ಚೆನ್ನಾಗಿ, ಸಿಟಿಯಲ್ಲಿದ್ದವ್ರಿಗೆ ಹಳ್ಳಿ ವಾತಾವರಣ ಚೆನ್ನಾಗಿ ಅನಿಸುತ್ತೆ ನೋಡಿದರೆ. ಎಷ್ಟೊಂದು ಬಿಟ್ಬಿಟ್ಟಿತ್ತು. ನನ್ನ ಮಗ ಮಶ್ರೂಮ್ ಇದೆ ನೋಡು, ತಗೋ ಅಂತ ಹೇಳ್ತಾ ಇದ್ದ. ಒಂದೊಂದು ಇಷ್ಟಿಷ್ಟು ಅಗಲ, ಇದಂತೂ ಎಷ್ಟು ದೊಡ್ಡದಾಗಿತ್ತು ಅಂದರೆ ತುಂಬ ದೊಡ್ಡದಿತ್ತು. ವಿಡಿಯೋದಲ್ಲಿ ಅಷ್ಟು ಕಾಣಿಸ್ತಾ ಇದೆ, ರಿಯಲಾಗಂತೂ ಅಷ್ಟು ಚೆನ್ನಾಗಿತ್ತು ನೋಡೋಕ್ಕೆ. ಹಾಗೆ ಸುಮಾರು ಹೂಗಳು ಬಿಟ್ಟಿದ್ದು. ಎಷ್ಟು ಅಂತ ಹೂ ಕಿತ್ಕೊತಾರೆ, ಸ್ವಲ್ಪ ಕಿತ್ಕೊಂಡು ಗಿಡದಲ್ಲಿ ಹಾಗೆ ಸ್ವಲ್ಪ ಬಿಡ್ತಾರೆ. ಚೆನ್ನಾಗಿತ್ತು. ಹಾಗೆ ಇಲ್ಲಿ ಎಲ್ಲ ಥರದ್ದು ತರಕಾರಿ ಗಿಡಗಳು, ಹೂವಿನ ಗಿಡಗಳೆಲ್ಲ ಹಾಕ್ಕೊಂಡಿದ್ರು. ಇದು ಅರಿಶಿಣದ ಎಲೆ ಗಿಡ ಅನಿಸುತ್ತೆ, ಇದು ಬೆಂಡೆಕಾಯಿ ಗಿಡ. ಈ ಹೂ ಅಂತೂ ಗಿಡ ತುಂಬ ಬರೀ ಹೂವೇ ಇತ್ತು, ಎಲೆಗಳೇ ಕಡಿಮೆ, ಅಷ್ಟು ಕಾಣಿಸ್ತಾ ಇತ್ತು ಹೂವೆಲ್ಲ. ಇಲ್ಲಿ ಬದನೆಕಾಯಿ ಮತ್ತು ಜವಳಿಕಾಯಿ, ಬೆಂಡೆಕಾಯಿ, ಹೀರೆಕಾಯಿ, ಮೆಣಸಿನ್ಕಾಯಿ, ಏನೇನು ತರಕಾರಿ ಮನೆಗೆ ಬೇಕು ಎಲ್ಲ ಒಂದೆರಡೆರಡು ಗಿಡ ಹಾಕ್ಕೊಂಡಿದ್ಲು. ಇದು ಟೊಮೆಟೊ ನೋಡಿರಿ, ಸಣ್ಣ ಟೊಮೆಟೊ ಹಣ್ಣು, ಅದು ಒಂದು ಗಿಡ ಹಾಕ್ಕೊಂಬಿಟ್ಟಿದ್ದು. ಚೆನ್ನಾಗಿತ್ತು ಗಿಡ, ಮತ್ತು ದೊಡ್ಡದಾಗಿತ್ತು. ಎಷ್ಟೊಂದು ಟೊಮೆಟೊ ಹಣ್ಣು ಬಿಟ್ಟಿದ್ದು ಸಣ್ಣ ಸಣ್ಣದಾಗಿ. ಬದನೆಕಾಯಿನಂತೂ ಗಿಡ ಇರೋದು ಅಷ್ಟರಲ್ಲಿ, ಅದರಲ್ಲಿ ಸುಮಾರು ಬದನೆಕಾಯಿ, ಎಷ್ಟೊಂದು ಬದನೆಕಾಯಿ ಬಿಟ್ಟಿತ್ತು. ನನಗೆ ಒಂದು ಸರಿ ಊರಿಂದ ಬಂದಾಗ ತೊಗೊಂಬಂದು ಕೊಟ್ಟಿದ್ದು. ಈ ಸರಿನೂ ಬಂದಾಗ ಮತ್ತೆ ಕಿತ್ಕೊತಾ ಇದ್ದೀನಿ. ನನಗೆ ಸಾಕು ಅಂತೇಳಿ ನಾನೊಂದು ಅರ್ಧ kg ಇಷ್ಟು ಕಿತ್ಕೊಂಡೆ. ತುಂಬಾ ಚೆನ್ನಾಗಿತ್ತು. ಕಲರ್ ನೋಡಿ ಸಾಕಷ್ಟು ಚೆನ್ನಾಗಿತ್ತು ಕಲರ್ ಅದು. ಹಾಗೆ ಸಾಕು ಅಂತ ಒಂದು ಅರ್ಧ kg ಅಷ್ಟು, ಎಷ್ಟು ನೋಡಿ ಎಷ್ಟು ಸಿಕ್ಕಿತ್ತು, ಎಷ್ಟು ಕಿತ್ಕೊಂಬಂದೆ. ಹಾಗೆ ಈ ವಿಡಿಯೋ ಇಷ್ಟ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೊಸ್ದಾಗಿ ನೋಡ್ತಾ ಇರೋದು. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ಇವತ್ತಿನ ಊರಿನ ಲಾಗ್ ಏನಿದೆ ಇಷ್ಟ ಇದ್ದರೆ ಪ್ಲೀಸ್ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.